ಸೊ ವೆಲ್ಕಮ್ ಟು ಸಿದ್ಧಶ್ರೀ ಜಿ ಕೆ ಚಾನಲ್. ಈ ಒಂದು ದಿನ ನಾವು ವಿಟಮಿನ್ಗಳ ಮುಂದುವರೆದ ಭಾಗವನ್ನು ಅಧ್ಯಯನ ಮಾಡೋಣ. ಹಿಂದಿನ ತರಗತಿಯಲ್ಲಿ ವಿಟಮಿನ್ B7ಗಳವರೆಗೂ ನಾವು ಕಲಿತಿದ್ದೇವೆ. ಈ ತರಗತಿಯಲ್ಲಿ ವಿಟಮಿನ್ B9, ವಿಟಮಿನ್ B12 ಮತ್ತು ವಿಟಮಿನ್ ಸಿ ಮತ್ತು ವಿಟಮಿನ್ ಡಿಗಳ ಕುರಿತು ಚರ್ಚಿಸೋಣ. ಸೊ ಈಗ ಫಸ್ಟ್ ನೋಡೋದಾದರೆ ವಿಟಮಿನ್ B9 ಇದರ ರಾಸಾಯನಿಕ ಹೆಸರು. ಸೊ ನಾವು ವಿಟಮಿನ್ ಎದಿಂದ ವಿಟಮಿನ್ B ಅಂದರೆ ಕೊನೆಯವರೆಗೂ ನಾವು ಎಲ್ಲ ರಾಸಾಯನಿಕ ಹೆಸರುಗಳು ಸಹ ನೆನಪಿಡಬೇಕಾಗ್ತದೆ. ಸೊ ಇಲ್ಲಿ ಸಹ ವಿಟಮಿನ್ B9 ರಾಸಾಯನಿಕ ಹೆಸರು ಏನಂದರೆ ಫೋಲಿಕ್ ಆಮ್ಲ. ಸೊ ಫೋಲಿಕ್ ಆಮ್ಲ, ಫೋಲಿಕ್ ಟ್ಯಾಬ್ಲೆಟ್ ಅಂತ ಭಾಳಷ್ಟು ಜನ ತಗೋತಾರೆ. ಎದಕ್ಕಂತಂದರೆ ನಮ್ಮ ಬಾಡಿನಲ್ಲಿ ರಕ್ತಹೀನತೆಯನ್ನು ಇದು ಏನು ಮಾಡ್ತದೆ ಅಂತಂದರೆ ಕಡಿಮೆ ಮಾಡ್ತದೆ ಅಂತ ಹೇಳ್ಬೋದು. ಈ ಫೋಲಿಕ್ ಆಮ್ಲದಿಂದ ಕೆಂಪು ರಕ್ತ ಕಣಗಳು, ನಮ್ಮ ಬಾಡಿಯಲ್ಲಿರುವ ಕೆಂಪು ರಕ್ತ ಕಣಗಳು ಆರೋಗ್ಯವಾಗಿರಲು ಇವೇನು ಮಾಡ್ತಾವಂದರೆ ಸಹಾಯ ಮಾಡ್ತಾವಂತ ಹೇಳಬಹುದು. ಇದರ ರಾಸಾಯನಿಕ ಹೆಸರು ಫೋಲಿಕ್ ಆಮ್ಲ. ಸೊ ಈ ವಿಟಮಿನ್ B9 ಯಾವ್ಯಾವ ಆಹಾರ ಪದಾರ್ಥಗಳು ಇರ್ತವೆ, ನಾವು ಯಾವ ಆಹಾರಗಳ ಸೇವನೆ ಮಾಡೋದ್ರಿಂದ ಇವು ನಮ್ಮ ಬಾಡಿಯಲ್ಲಿ ಹೆಚ್ಚಿನದಾಗಿ ಗ್ರೋ ಆಗ್ತಾವಂತಂದರೆ ಇವುಗಳು ಕಂಡುಬರುವುದು ಹಸಿ ತರಕಾರಿಗಳು ಅಂದರೆ ಗ್ರೀನ್ ವೆಜಿಟೇಬಲ್ಸು, ಮತ್ತು ಬಟಾಣಿ, ಹುರುಳಿಕಾಯಿ, ಸೂರ್ಯಕಾಂತಿ ಬೀಜ ಮತ್ತು ಬ್ರೆಡ್ಗಳಲ್ಲಿ ನಾವು ಈ ಒಂದು ವಿಟಮಿನ್ B9 ನೋಡ್ತೀವಿ. ಸೊ ಹೆಚ್ಚಾಗಿ ನಾವು ಹಸಿರು ತರಕಾರಿಗಳ ಸೇವನೆಯಿಂದ ಎಲ್ಲ ವಿಟಮಿನ್ಗಳು ಸಹ ನಾವು ಪಡೆಯಬಹುದು. ಹಾಗಾದರೆ ಈ ಒಂದು ವಿಟಮಿನ್ B9 ನಮ್ಮ ಬಾಡಿನ ಕಡಿಮೆ ಆಗ್ತದಂದ್ರೆ ಯಾವುದು ರೋಗ ಹರಡ್ತದೆ ಅಂತಂದರೆ, ಇದು ನಮ್ಮ ಬಾಡಿನಲ್ಲಿ ವಿಟಮಿನ್ B9 ಕಡಿಮೆ ಆಗ್ತಂದ್ರೆ ನಮಗೆ ಹಿಮೋಗ್ಲೋಬಿನ್ ಮಟ್ಟ ಅಂದರೆ ರಕ್ತದಲ್ಲಿರುವ ಹಿಮೋಗ್ಲೋಬಿನ್ ಮಟ್ಟ ಏನಾಗ್ತದಂತ ಕಡಿಮೆ ಆಗ್ತದೆ. ಮತ್ತು ಹೆಚ್ಚಾಗಿ ನಿಶಕ್ತಿ ಅಂದರೆ ಟಯರ್ಡ್ನೆಸ್ಸು ಮತ್ತು ವೀಕ್ನೆಸ್ ಅನ್ನಿಸ್ತದೆ. ನೆಕ್ಸ್ಟು ಮತ್ತು ಬುದ್ಧಿಮಾಂದ್ಯತೆ, ಕೆಲವರಲ್ಲಿ ಈ ಒಂದು ವಿಟಮಿನ್ B9 ಕಡಿಮೆ ಇರುವುದರಿಂದ ಬುದ್ಧಿಮಾಂದ್ಯತೆ ಅಂದರೆ ಬಾಡಿ ಬೆಳೆದಿರ್ತದೆ ಹೊರತು ಅವ್ರ ಬ್ರೈನ್ ಏನಾಗಿರಲ್ಲ, ಡೆವಲಪ್ಮೆಂಟ್ ಆಗಿರಲ್ಲ. ಇದು ಒಂದು ಸಹ ವಿಟಮಿನ್ B9 ಕೊರತೆಯಿಂದ ಬರ್ತದೆ ಅಂತ ಹೇಳ್ಬೋದು. ಸೊ ನಾವು ಶಾಲೆಯಲ್ಲಿ ಗೌರ್ಮೆಂಟ್ ಶಾಲೆಗಳಲ್ಲಿ ನೋಡ್ತೀವಿ, ಮಕ್ಕಳಿಗೆ ಈ ಒಂದು ರಕ್ತಹೀನತೆಯನ್ನು ಕಡಿಮೆ ಮಾಡಲು ಯಾವ ಟ್ಯಾಬ್ಲೆಟ್ ಕೊಡ್ತಾರಂದರೆ ಫೋಲಿಕ್ ಆಮ್ಲದ ಟ್ಯಾಬ್ಲೆಟ್ ಏನು ಮಾಡ್ತಾರಂದರೆ ಕೊಡ್ತಾರಂತೆ ಹೇಳಬಹುದು. ಸೊ ಮೊದಲನೇದಾಗಿ ವಿಟಮಿನ್ B9 ರಾಸಾಯನಿಕ ಹೆಸರು ಫೋಲಿಕ್ ಆಮ್ಲ. ಇದು ಕಂಡುಬರುವ ಆಹಾರ ಪದಾರ್ಥಗಳು ಹಸಿರು ತರಕಾರಿ, ಬಟಾಣಿ, ಹುರುಳಿಕಾಯಿ, ಸೂರ್ಯಕಾಂತಿ ಬೀಜ. ಮತ್ತು ಇದರಿಂದ ಕೊರತೆಯಿಂದ ಯಾವ ರೋಗ ಬರ್ತದೆ, ಹಿಮೋಗ್ಲೋಬಿನ್ ಮಟ್ಟ ಕುಗ್ಗುವುದು, ನಿಶಕ್ತಿ ಮತ್ತು ಬುದ್ಧಿಮಾಂದ್ಯತೆ. ನೆಕ್ಸ್ಟ್ ವಿಟಮಿನ್ ಬಿನ ಕೊನೆಯ ಭಾಗ ಅಂದರೆ ವಿಟಮಿನ್ B ಲಿಂದ 12ವರೆಗೆ ನಾವು 8 ವಿಟಮಿನ್ ಬಿಗಳನ್ನು ನೋಡ್ತೀವಿ. ಸೊ ವಿಟಮಿನ್ ಬಿನ ಕೊನೆಯ ಭಾಗ ಅಂದರೆ ವಿಟಮಿನ್ B12. ಈ ಒಂದು ವಿಟಮಿನ್ B12ನ ರಾಸಾಯನಿಕ ಹೆಸರು ಏನಿರ್ತದಂದರೆ ಸೈನೋಕೋಬೊಲೋಮಿನ್. ಇದು ಒಂದು ವಿಟಮಿನ್ B12ನ ಇದು ಭಾಳಷ್ಟು ಸಾರಿ SDFDಗಳಲ್ಲಿ ಸಹ ಇದು ಕೇಳಿದ್ದಾರೆ ಈ ಕ್ವಶನ್ಸ್. ಸೊ ವಿಟಮಿನ್ B12ನ ರಾಸಾಯನಿಕ ಹೆಸರು ಸೈನೋಕೋಬೊಲೋಮಿನ್. ಸೊ ಇದು ಯಾವ ಆಹಾರ ಪದಾರ್ಥಗಳಲ್ಲಿ ಇರ್ತದೆ ಅಂತಂದರೆ ಇದು ಹೆಚ್ಚಾಗಿ ಮೀನು, ಲಿವರ್ ಅಂದರೆ ಯಕೃತ ಮತ್ತು ಮೊಟ್ಟೆ, ಹಾಲು ಮತ್ತು ಹಾಲಿನ ಉತ್ಪನ್ನಗಳಲ್ಲಿ ಹೆಚ್ಚಾಗಿ ಈ ಒಂದು ವಿಟಮಿನ್ B ನಾವು ನೋಡಬಹುದು. ಸೊ ಇದು ಒಂದು ನಮ್ಮ ಬಾಡಿನಲ್ಲಿ ಕಡಿಮೆ ಆಯ್ತಂದರೆ ಯಾವ ರೋಗ ಹರಡ್ತದೆ ಅಂತಂದರೆ ಅನಿಮಿಯಾ ಅಂತಂದರೆ ಇದು ನಮ್ಮ ಬಾಡಿನಲ್ಲಿ ರಕ್ತದ ಪ್ರಮಾಣ ಕಡಿಮೆ ಆಯ್ತಂತಂದರೆ ಮತ್ತು ಅನಿಮಿಯಾ ರೋಗ ಹರಡ್ತದೆ. ಸೊ ಅದಕ್ಕಾಗಿ ನಾವು ವಿಟಮಿನ್ B12 ಆಹಾರ ಪದಾರ್ಥಗಳನ್ನು ಹೆಚ್ಚಾಗಿ ಸೇವಿಸೋದ್ರಿಂದ ನಾವು ಈ ಅನಿಮಿಯಾ ರೋಗದಿಂದ ದೂರ ಇರ್ಬೋದು ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬರುವುದು ವಿಟಮಿನ್ ಸಿ. ಸೊ ವಿಟಮಿನ್ ಸಿ ನಾವು ದಿನನಿತ್ಯ ಎಷ್ಟೋ ಆಹಾರ ಅಂದರೆ ಗ್ರೀನ್ ವೆಜಿಟೇಬಲ್ಸ್ನಲ್ಲಿ ನೋಡ್ತೀವಿ ಮತ್ತು ಫ್ರೂಟ್ಸ್ಗಳಲ್ಲೂ ಸಹ ನಾವು ನೋಡ್ತೀವಿ. ಮೊದಲನೇದಾಗಿ ಇದರ ರಾಸಾಯನಿಕ ಹೆಸರು ಏನಂತಂದರೆ ಅಸ್ಕಾರ್ಬಿಕ್ ಆಮ್ಲ. ಸೊ ವಿಟಮಿನ್ ಸಿ ಮೀನ್ಸ್ ಇದು ಆ್ಯಸಿಡ್ ಅಂತ ಹೇಳ್ಬೋದು. ವಿಟಮಿನ್ ಸಿನಲ್ಲಿ ಯಾವುದಿರ್ತದೆ ಅಂದರೆ ಆ್ಯಸಿಡ್ ಇರ್ತದೆ. ಸೊ ಇದರ ರಾಸಾಯನಿಕ ಹೆಸರು ಅಸ್ಕಾರ್ಬಿಕ್ ಆಮ್ಲ. ಇದು ಸಂಯೋಜಕ ಅಂಗಾಂಶದಲ್ಲಿರುವ ಕೊಲೆಜಿನ್ ಎಂಬ ಪ್ರೋಟೀನ್ ಉತ್ಪಾದನೆ ಆಗಲು ಸಹ ವಿಟಮಿನ್ ಸಹಕಾರಿಯಾಗ್ತದೆ ಅಂತ ಹೇಳ್ಬೋದು. ಅಂದರೆ ನಮ್ಮ ಬಾಡಿನಲ್ಲಿರುವ ಅಂಗಾಂಶ, ನರ ಅಂಗಾಂಶ, ಸಂಯೋಜಕ ಅಂಗಾಂಶ ಅಂದರೆ ಇದು ಸಂಯೋಜಕ ಅಂಗಾಂಶಕ್ಕೆ ಉದಾಹರಣೆ ರಕ್ತ ಅಂತ ಹೇಳ್ಬೋದು. ನಮ್ಮ ಬಾಡಿಯಲ್ಲಿ ರಕ್ತದಲ್ಲಿರುವ ಕೊಲೆಸ್ಟ್ರಾಲ್ ಎಂಬ ಇದು ಒಂದು ಕೊಲೆಜಿನ್ ಎಂಬ ಪ್ರೋಟೀನ್ ಉತ್ಪಾದನೆ ಆಗಲು ಸಹ ಈ ಒಂದು ವಿಟಮಿನ್ ಸಿ ಸಹಕಾರಿಯಾಗ್ತದೆ ಅಂತ ಹೇಳ್ಬೋದು. ಹಾಗಾದರೆ ಈ ವಿಟಮಿನ್ ಸಿ ಯಾವ್ಯಾವ ಆಹಾರ ಪದಾರ್ಥಗಳಲ್ಲಿ ಇರ್ತದೆ ಅಂದರೆ ಹೆಚ್ಚಾಗಿ ಹುಳಿ ಪದಾರ್ಥಗಳನ್ನು ಇದು ಹೊಂದಿರ್ತದೆ. ಎಕ್ಸಾಂಪಲ್ ನಿಂಬೆ, ಕಿತ್ತಳೆ ಹಣ್ಣು, ದ್ರಾಕ್ಷಿ ಹಣ್ಣು, ಜಂಬೂರಿ, ಪೈನಾಪಲ್, ಪರಂಗಿ ಹಣ್ಣು, ಸೀಬೆ ಹಣ್ಣು ಮತ್ತು ಮೆಣಸಿನಕಾಯಿ, ಟೊಮೆಟೊ, ನೆಲ್ಲಿಕಾಯಿ, ಸ್ಟ್ರಾಬೆರಿ.
ಈ ಎಲ್ಲ ಆಹಾರ ಪದಾರ್ಥಗಳು ಹುಳಿ ಅಥವಾ ಆ್ಯಸಿಡನ್ನು ಹೊಂದಿರ್ತಾವೆ ಅಂತ ಹೇಳ್ಬೋದು. ಸೊ ಈ ಒಂದು ಆಹಾರ ಪದಾರ್ಥಗಳು ನಾವು ತಿನ್ನದೇ ಇದ್ದರೆ ಈ ಕೊರತೆಯಿಂದ ಯಾವ ರೋಗ ಬರ್ತದೆ ಅಂದರೆ ಸ್ಕರ್ವಿ ರೋಗ ಬರ್ತದೆ. ಇಲ್ಲಿ ನಾವು ವಿಟಮಿನ್ ಸಿ ಕೊರತೆಯಿಂದ ಬರುವ ರೋಗ ನೆನಪಿಟ್ಕೋಬೇಕು ಮತ್ತು ಇದರ ರಾಸಾಯನಿಕ ಹೆಸರು ನೆನಪಿಟ್ಕೋಬೇಕು. ಸೊ ಕೊನೆಯದಾಗಿ ವಿಟಮಿನ್ ಡಿ. ದಿನನಿತ್ಯ ನಾವು ಮಾರ್ನಿಂಗ್ ಸೂರ್ಯನ ಬೆಳಕು ತಗೋತೀವಲ್ಲ, ಅದರಲ್ಲಿ ಏನಿರ್ತದೆ ಫಾರ್ ಎಕ್ಸಾಂಪಲ್ ಅಂದರೆ ವಿಟಮಿನ್ ಡಿ ಇರ್ತದೆ ಅಂತ ಹೇಳ್ಬೋದು. ಸೊ ಮೊದಲನೇದಾಗಿ ಈ ಒಂದು ವಿಟಮಿನ್ ಡಿನ ರಾಸಾಯನಿಕ ಹೆಸರು ಕ್ಯಾಲ್ಸಿಫೆರಾಲ್. ನಾವು ಇಲ್ಲಿವರೆಗೆ ವಿಟಮಿನ್ ಎ ಮತ್ತು ವಿಟಮಿನ್ ಬಿನಲ್ಲಿರುವ 8 ವಿಧಗಳು ಮತ್ತು ವಿಟಮಿನ್ ಸಿ ರಾಸಾಯನಿಕ ಹೆಸರು ಎಲ್ಲ ನೋಡಿದ್ದೀವಿ. ಸೊ ಈಗ ವಿಟಮಿನ್ ಡಿದ ರಾಸಾಯನಿಕ ಹೆಸರು ಕ್ಯಾಲ್ಸಿಫೆರಾಲ್. ಸೊ ಇದನ್ನು ಹಾರ್ಮೋನ್ ಆಗಿ ಬಳಕೆ ಮಾಡುವ ಏಕೈಕ ವಿಟಮಿನ್ ಆಗಿದೆ. ಅಂದರೆ ನಮ್ಮ ಬಾಡಿಯಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ ಸೊ ನಾವು ಡಾಕ್ಟರ್ ಹತ್ರ ಸಜೆಸ್ಟ್ ಮಾಡಿದಾಗ ಅವರು ನಮಗೆ ವಿಟಮಿನ್ ಡಿ ಟ್ಯಾಬ್ಲೆಟ್ ಅಥವಾ ಪೌಡರ್ ಸಹ ಕೊಡ್ತಾರೆ. ಸೊ ಅದು ನಮ್ಮ ಬಾಡಿಯಲ್ಲಿರುವ ಹಾರ್ಮೋನ್ಗಳ ಏರುಪೇರಿಗೆ ಸಹ ಬಳಕೆ ಮಾಡುವ ಒಂದು ವಿಟಮಿನ್ ಯಾವುದಂದರೆ ಅದೇ ವಿಟಮಿನ್ ಡಿ. ಸೊ ಮತ್ತು ಯಾವ ವಿಟಮಿನ್ ನಮ್ಮ ಬಾಡಿನಲ್ಲಿ ಉತ್ಪತ್ತಿ ಆಗ್ತದೆ ಅಂತಂದರೆ ಅದುವೇ ವಿಟಮಿನ್ ಡಿ. ಸೊ ಹಾಗಾದರೆ ವಿಟಮಿನ್ ಡಿ ನಮ್ಮ ಬಾಡಿಯಲ್ಲಿರುವ ಮೂಳೆಗಳ ಬೆಳವಣಿಗೆ ಕೂಡ ಇದು ಒಂದು ಹೆಚ್ಚಾಗಿ ಸಹಕಾರಿ ಆಗ್ತದೆ ಅಂತ ಹೇಳ್ಬೋದು. ನೆಕ್ಸ್ಟ್ ವಿಟಮಿನ್ ಡಿಯನ್ನು ಇನ್ನೊಂದು ಹೆಸರು ಸನ್ಶೈನ್ ವಿಟಮಿನ್ ಅಂತ ಕರಿತೀವಿ. ಯಾಕಂದರೆ ಇದು ಡೈಲಿ ನಾವು ಸನ್ಲೈಟನ್ನು ತೆಗೆದುಕೊಳ್ತೀವಲ್ಲ, ಆ ಸನ್ಲೈಟ್ನಲ್ಲಿ ಒಂದು ವಿಟಮಿನ್ ಡಿ ಇರುವ ಕಾರಣ ಇದನ್ನು ಸನ್ಲೈಟ್ ವಿಟಮಿನ್ ಅಂತ ಸಹ ಕರಿತೀವಿ. ಸೊ ನಾವು ಈಗ ಇದು ಯಾವ್ಯಾವ ಆಹಾರ ಪದಾರ್ಥಗಳೆಲ್ಲ ಅದು ಅಂತ ನೋಡಂಬರ್ರಿ. ಮೀನು, ಮೊಟ್ಟೆ, ಲಿವರ್ ಮತ್ತು ಅಣಬೆ ಈ ಎಲ್ಲ ಆಹಾರ ಪದಾರ್ಥಗಳಲ್ಲೂ ಸಹ ನೋಡ್ತೀವಿ ಮತ್ತು ಸೂರ್ಯನ ಬೆಳಕಿನಲ್ಲೂ ಸಹ ನೋಡ್ತೀವಿ. ಮತ್ತು ನಮ್ಮ ಬಾಡಿನಲ್ಲಿ ಉತ್ಪಾದನೆ ಆಗುವ ವಿಟಮಿನ್ ಸಹ ವಿಟಮಿನ್ ಡಿ ಅಂತ ಹೇಳ್ಬೋದು. ಹಾಗಾದರೆ ಇದರ ಕೊರತೆಯಿಂದ ಯಾವ ರೋಗ ಬರ್ತದೆ ಅಂದರೆ ರಿಕೆಟ್ಸ್ ರೋಗ ಬರ್ತದೆ. ಸೊ ಇಲ್ಲಿವರೆಗೂ ವಿಟಮಿನ್ ಡಿವರೆಗೂ ನಾವು ಎಲ್ಲ ವಿಟಮಿನ್ಗಳ ರಾಸಾಯನಿಕ ಹೆಸರು, ಯಾವ ಆಹಾರದಾಗಿರ್ತದೆ ಮತ್ತು ಕೊರತೆಯಿಂದ ಬರುವ ರೋಗಗಳನ್ನು ನೋಡಿದ್ದೀವಿ. ಸೊ ಮುಂದಿನ ತರಗತಿಯಲ್ಲಿ ವಿಟಮಿನ್ ಇ ಮತ್ತು ಕೆಗಳ ಕುರಿತು ಅಧ್ಯಯನ ಮಾಡೋಣ. ಸೊ ಈ ಕ್ಲಾಸ್ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.